ಭವಾನಿ ಮಾತಾಡಿ ತುಂಬಾ ಹಾರ್ಷ್ ಆಗಿತ್ತಮ್ಮ. ಇವಾಗಿರೋ ಪರಿಸ್ಥಿತಿಯಲ್ಲಿ ಅವಳನ್ನ ಬದಲಾಯಿಸೋದು ತುಂಬಾ ಕಷ್ಟ. ನೀನೇನೋ ಅದಕ್ಕೆ ಫೀಲ್ ಮಾಡಕ್ ಹೋಗ್ಬೇಡಮ್ಮ. ನನಗೆ ಅಕ್ಕನ ಮಾತಿಂದ ಬೇಜಾರಾಗಿದೆ ನಿಜ. ಆದ್ರೆ ನಿಮಗಾಗಿದ್ದ ಅವಮಾನನ ತಡ್ಕೊಳಕ್ ಆಗ್ತಿಲ್ಲ ಡ್ಯಾಡ್. ಯಾಕಮ್ಮ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ? ಇಲ್ಲ ಡ್ಯಾಡ್, ಯಾವ್ದ್ಯಾವ್ದೋ ಕಷ್ಟದ ಸಮಯದಲ್ಲಿ ನೀವ್ ನನ್ ಜೊತೆ ನಿಂತಿದ್ದೀರಾ. ಆದ್ರೆ ನಿಮಗ್ ಅವಮಾನ ಆಗ್ತಿರುವಾಗ ನನ್ ಕೈ ತಡಿಯಕ್ಕಾಗ್ಲಿಲ್ವಲ್ಲ ಅಂತ ಸಂಕಟ ಆಗ್ತಿದೆ. ಯಾಕಮ್ಮ? ನಾನಿಂಗ್ ಹೇಳಿದ್ನಲ್ಲ, ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಅಂತ. ಅಲ್ಲ ಡ್ಯಾಡ್, ನಮ್ಮಲ್ಲಿ ಯಾವ ಒಳ್ಳೆತನ ಇದೆ ಅಂತ ನಮ್ಮನ್ನ ಕಾಪಾಡ್ತಿದ್ದೀರಾ. ಭವಾನಿ ಅಕ್ಕ, ಓಂಕಾರ್ ಅಂಕಲ್ಲು, ಅಜ್ಜಿ, ಮೇಡಮ್ ನಿಮ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ದಾರೆ. ಅವ್ರ ಬಗ್ಗೆ ಒಂದು ಪದನೂ ನೀವ್ ಮಾತಾಡಿಲ್ಲ. ಆದ್ರೆ ಭವಾನಿ ಅಕ್ಕ ನನಗ್ ಬೈದಾಗ ನನ್ನ ಪರ ನಿಂತ್ರಿ. ಹಾಗೆ ವಿರಾಟು ನಿಮ್ಮನ್ನ ಇನ್ಮೇಲೆ ಈ ಮನೆಗ್ ಬರೋದ್ ಬೇಡ ಅಂತ ಹೇಳೋದನ್ನ ನಾನ್ ಕೇಳಿಸ್ಕೊಂಡುನು ಒಂದ್ ಅಕ್ಷರನೂ ನನ್ ಬಾಯಿಂದ ಬರ್ಲಿಲ್ಲ. ಯಾಕೆ ಡ್ಯಾಡ್ ಈ ಕೆಟ್ಟವ್ರ ಮೇಲೆ ಅಷ್ಟು ಒಳ್ಳೆತನ ಯಾಕೆ? ನೀನ್ ಅಳ್ಬೇಡಮ್ಮ. ನೀನ್ ತಪ್ಪೇ ಮಾಡಿದ್ರು ಅದನ್ನ ಕ್ಷಮಿಸೋ ಗುಣ ದೊಡ್ಡವ್ರಿಗಿರ್ಬೇಕಲ್ವಾ? ಸಿಂಧು ಫಂಕ್ಷನ್ ಇಂದ ಬಂದ ಮೇಲೆ ನನಗನ್ಸಿದ್ದು ಇಷ್ಟೇ. ಬೇಕು ಅಂತ ನನ್ನ ಟಾರ್ಗೆಟ್ ಮಾಡಿ ಮಗುನ ಕಿಡ್ನಾಪ್ ಮಾಡೋ ನಾಟಕ ಆಡ್ತಿದ್ದಾರೆ ಅಷ್ಟೇ. ಹೌದು ಡ್ಯಾಡ್, ನನಗೂ ಹಾಗೆ ಅನ್ನಿಸ್ತಿದೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ಅವ್ರ ಫಂಕ್ಷನಿಗೆ ಕರೆದಿರೋ ವಿಚಾರನೇ ನನಗ್ ಗೊತ್ತಿರ್ಲಿಲ್ಲ. ಬಹುಶಃ ನಮ್ಮಿಬ್ಬರನ್ನ ತುಳಿಬೇಕು ಅಂತಾನೆ ಎಲ್ಲರ ಮುಂದೆ ಮಗು ಕಳ್ದೋಗಿರೋ ಹಾಗೆ ನಾಟಕ ಮಾಡಿ ನಿಮ್ ಮೇಲೆ ಇಷ್ಟು ದೊಡ್ಡ ಆಪಾದನೆ ಬರ್ಬೇಕು ಅಂತ ಮಾಡಿದ್ದಾರೆ ಅನ್ಸುತ್ತೆ. ಡ್ಯಾಡ್ ಪ್ಲೀಸ್ ನನ್ನನ್ನ ನಮ್ಮ ಮನೆಯವ್ರನ್ನ ಕ್ಷಮಿಸ್ಬಿಡಿ. ಏ ಸಿಂಧು, ಇದೇನಮ್ಮ ಇದು? ಯಾರೋ ಏನೋ ಅಂದ್ರು ಅಂತ ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ಅಲ್ಲಾಗಿದೇನು ದೊಡ್ಡ ವಿಷಯ ಅಲ್ಲಮ್ಮ. ಆದ್ರೆ ಮಗು ಕಾರ್ ಡಿಕ್ಕಿಲಿತ್ತಲ್ಲ, ಏನಾರು ಅನಾಹುತ ಆಗಿದ್ರೆ ಭವಾನಿ ಗತಿ ಏನಮ್ಮ? ಅದೇ ನಂಗೆ ಭಯ ಆಗಿತ್ತು. ನಾನು ಆ ಕಾರ್ ಡ್ರೈವರ್ ಬಗ್ಗೆ ಹೇಳಿದ್ನಲ್ಲ, ಆಕ್ಷನ್ ತಗೊಳಕೇನ ಪ್ಲಾನ್ ಮಾಡಿದ್ಯಾ? ನಾನೇನಾದ್ರೂ ಅದಕ್ಕೆ ಆಕ್ಷನ್ ತಗೊಂಡ್ರೆ ನಾನ್ ವಿರಾಟ್ನ ಬಿಟ್ಟು ಹೋಗ್ಬೇಕಾಗತ್ತೆ. ನಾನ್ ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಸಿಂಧು, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಆ ಹೆಂಗಸ್ ಬಗ್ಗೆ ನಾನೇ ಕಂಪ್ಲೇಂಟ್ ಫೈಲ್ ಮಾಡ್ಲಾ? ಸೂಪರ್. ನಿಮ್ ನಾಟಕ ಚೆನ್ನಾಗಿದೆ ಡ್ಯಾಡ್. ಅವಳ ಆ ಕೇಸ್ನ ಫೈಲ್ ಮಾಡಲ್ಲ, ಯಾಕಂದ್ರೆ ಪ್ಲಾನ್ ಎಲ್ಲ ಇವಳ್ದೆ. ಇಷ್ಟೆಲ್ಲ ಆದ್ರೂ ಕೂಡ ನಂಗೊಂದ್ ಮಾತು ಹೇಳಿಲ್ವಲ್ಲ ಡ್ಯಾಡ್. ಏಯ್, ನನ್ ಡ್ಯಾಡ್ಗೆ ಅವಮಾನ ಮಾಡಿ ಯಾವ ಮುಖ ಹೊತ್ಕೊಂಡ್ ಬಂದಿದ್ಯಾ ಈ ಮನೆಗೆ? ಜಾನೋ, ನೀವ್ ಮಾತಾಡ್ಬೇಡಿ ಡ್ಯಾಡ್. ನಿಮಗೆ ಇವಳ ಮೇಲೆ ಕುರುಡು ಪ್ರೀತಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನ್ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ನಿನ್ನೆ ಫೋನ್ ಮಾಡಿ ಹೇಳ್ದಾಗ್ಲೂ ಕೂಡ ನೀವು ಮನೆಗ್ ಬರ್ಲೇ ಇಲ್ಲ. ಇದ್ರಲ್ಲೇ ಗೊತ್ತಾಗತ್ತೆ ಡ್ಯಾಡ್, ನೀವು ನನಗಿಂತ ಇವಳನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಜಾನು, ನೀನು ಹೌದು ಕಣೆ, ನಿನ್ನಿಂದಾನೆ ನಾನು ಆ ನಿರ್ಧಾರಕ್ಕೆ ಹೋಗಿದ್ದು. ಯಾಕೆ ಬಂದೆ ನಮ್ ಲೈಫಿಗೆ? ನಿನ್ನಿಂದ ನಮ್ಮನೆ ನೆಮ್ಮದಿ ಎಲ್ಲ ಹಾಳಾಗಿದೆ. ಡ್ಯಾಡ್ಗೆ ಮನೆಯಿಂದ ಹೋಗ್ಬೇಕಾದ್ರೇನೆ ಹೇಳಿದ್ದೆ, ಅವ್ರು ನಮ್ಮನ್ ಸುಮ್ನೆ ಕರ್ದಿರಲ್ಲ, ಬೇರೆ ಏನೋ ಪ್ಲಾನ್ ಮಾಡಿದ್ದಾರೆ ಅಂತ. ಅದು ನಿಜ ಆಗೋಯ್ತು. ಈಗ್ಲಾದ್ರೂ ಗೊತ್ತಾಯ್ತಾ ಡ್ಯಾಡ್, ನಿಮ್ ರಕ್ತ ಹಂಚ್ಕೊಂಡ್ ಹುಟ್ಟಿರೋ ಮಗಳು ನಿಮಗ್ ಒಳ್ಳೇದೇ ಮಾಡ್ತಾಳೆ ಅಂತ? ಅಲ್ಲಾಗಿದ್ದಕ್ಕೂ ಸಿಂಧುಗೂ ಯಾವ ಸಂಬಂಧನೂ ಇಲ್ಲ ಜಾನು. ನಿಮ್ ಬಾಯಿಂದ ಇದನ್ನ ಬಿಟ್ಟು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡಿ ಡ್ಯಾಡ್. ಪ್ಲೀಸ್ ಜಾನು, ಡ್ಯಾಡ್ ಮೇಲೆ ಕೋಪ ಮಾಡ್ಕೋಬೇಡ. ಏಯ್, ನಾನು ಹೀಗೆ ಮಾತಾಡೋದು, ಅದನ್ನ ಕೇಳೋದಕ್ಕೆ ನೀನ್ ಯಾರೇ?